ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ನಾಳೆಯ ಒಂದು ಟ್ರೇಡ್ ಮಾಡ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಇದೆ. ಮಂಡೇಗೆ ಟ್ರೇಡ್ ಮಾಡ್ತಕ್ಕಂಥ ಇಂಟ್ರಾಡೇ ಟ್ರೇಡ್ ಮಾಡಲಿಕ್ಕೆ, ಹಾಗೆ ಸ್ವಿಂಗ್ ಟ್ರೇಡ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಮಣಪ್ಪುರಂ ಫಿನಾನ್ಸ್ ಲಿಮಿಟೆಡ್. ಹೌದು, 201 ಇದೆ ಪ್ರೆಸೆಂಟ್ ಶೇರ್ ಬೆಲೆ. ಇದರ ಚಾರ್ಟ್ ಮುಖಾಂತರ ಇದರ ಒಂದು ಟಾರ್ಗೆಟ್ ಹೇಳ್ತೇನೆ ಬನ್ನಿ. ಇದು ಮಣಪ್ಪುರಂ ಫೈನಾನ್ಸ್ ನ ಡೈಲಿ ಚಾರ್ಟ್. ಇದು ಡೈಲಿ ಚಾರ್ಟ್ ನಲ್ಲಿ ನಿಮಗೆ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ಇಲ್ಲೊಂದು ಓಕೆ ಟ್ರೆಂಡ್ ಲೈನ್ ಇದೆ. ಸೊ ಈ ಟ್ರೆಂಡ್ ಲೈನ್ ಯಾವಾಗ ಬ್ರೇಕ್ ಆಯ್ತೆ, ದೇರ್ ವಿಲ್ ಬಿ ಒಂದು ಹ್ಯೂಜ್ ಅಪ್ಸೈಡ್ ಮೂಮೆಂಟಮ್ ಪಾಸಿಬಿಲಿಟಿ ಇದೆ. ಸದ್ಯಕ್ಕೆ 200 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ, 200 ಅಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ತೊಗೊಂಡ್ಬಿಟ್ಟು ಅಪ್ಸೈಡ್ ಮೂವ್ ಆಗಿದೆ. ಹೀಗಾಗಿ ಒಂದು ಪ್ಯಾಟರ್ನ್ ಕೂಡ ಫಾರ್ಮ್ ಆಗ್ತಾ ಇದೆ ಮೈಲ್ಡ್ ಆಗಿ. ಸೊ ಈ ತರ ಒಂದು ಅಪ್ ಮೂವ್ ಆದ್ರೆ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 208, ನಂತರ 211. ಇದನ್ನು ಕ್ರಾಸ್ ಆದ್ರೆ ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ನಾವು 220 ಮತ್ತೆ 230 ಈ ತರ ಟಾರ್ಗೆಟ್ ಅನ್ನ ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ಇಟ್ಕೋಬಹುದು. ನಾಳೆಗೆ 208, 210 ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ವಿಪ್ರೋ ಲಿಮಿಟೆಡ್. ಹೌದು, ವಿಪ್ರೋ ಫ್ರೈಡೆ ಕೂಡ ಕೊಟ್ಟಿದ್ದೆ, ಇವತ್ತು ಕೂಡ ಕೊಡ್ತಾ ಇದ್ದೀನಿ. 516 ಇದೆ, 530 ರೀಚ್ ಆಗೋ ಎಲ್ಲಾ ಚಾನ್ಸಸ್ ಇದೆ. ಏನಕ್ಕೆ ಅಂತ ಚಾರ್ಟ್ ಮುಖಾಂತರ ಹೇಳ್ತೀನಿ ಬನ್ನಿ. ವಿಪ್ರೋದು ಡೈಲಿ ಚಾರ್ಟ್ ಇದು ನೋಡಿ, ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆ, ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಅಂದ್ರೆ ಫ್ರೈಡೆ ಒಂದು ಬಿಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆ, ಇಲ್ಲೊಂದು ಪ್ಯಾಟರ್ನ್ ಡಬ್ಲ್ಯೂ ಪ್ಯಾಟರ್ನ್, ಕ್ಲಿಯರ್ ಕಟ್ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಇಟ್ ಶುಡ್ ರೀಚ್ ಟಿಲ್ ಹಿಯರ್. ಅದು ಎಷ್ಟು ಬರುತ್ತೆ, 532 ಬರುತ್ತೆ. 532ವರೆಗೆ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಅನ್ಕೊಂತೀನಿ. ಮತ್ತೆ ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ಅದು ಏನಾದರೂ 530 ಕ್ರಾಸ್ ಆಗಿ ಸಸ್ಟೇನ್ ಆದರೆ 545, 570ವರೆಗೆ ಬರೋ ಎಲ್ಲ ಚಾನ್ಸಸ್ ಇದೆ. ಆನ್ ಶಾರ್ಟ್ ಟರ್ಮ್ ಬೇಸಿಸ್ ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ಸದ್ಯಕ್ಕೆ ನಾಳೆಗೆ ನಾಡದೆ ಅಥವಾ 2-3 ದಿನದಲ್ಲಿ 570 ಬರಲ್ಲ. ನಾಳೆಗೆ ಒಂದು 525 to 530 ಮಾತ್ರ ಟಾರ್ಗೆಟ್ ಇಟ್ಕೊಳ್ಳೋಣ. ಹಾಗೆ ಒಂದು ವಾರ 15 ದಿನದವರೆಗೆ 570 ಬರೋ ಚಾನ್ಸಸ್ ಇದೆ ಅಂತ ತಿಳ್ಕೊಬಹುದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್. 1166 ಇದೆ, 1180 ರೀಚ್ ಆಗೋ ನಾಳೆಗೆ 1180 ಟಾರ್ಗೆಟ್ ಅನ್ನು ಇಟ್ಕೋಬಹುದು. ಆಕ್ಸಿಸ್ ಬ್ಯಾಂಕ್ ನ ಡೈಲಿ ಚಾರ್ಟ್ ಇದು. ಇದನ್ನು ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ ಪ್ಯೂರ್ಲಿ ಆನ್ ಕ್ಯಾಂಡಲ್ ಮೇಲೆ ಡೈಲಿ ಕ್ಯಾಂಡಲ್ ಒಂದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಅದಕ್ಕೋಸ್ಕರ ಚೂಸ್ ಮಾಡಿರ್ಬೋದು. ಇದು ಇಲ್ಲಿವರೆಗೆ ಬರೋ ಚಾನ್ಸ್ ಇದೆ. ಎಷ್ಟಿದೆ ಅದು, 1183 ಇದೆ. 1183ವರೆಗೆ ನಾಳೆ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಇಟ್ಕೋಬಹುದು. ಹಾಗೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 811ರಲ್ಲಿದೆ, 820 ರೀಚ್ ಆಗ್ಬೋದು ನಾಳೆ. SBIದು ಡೈಲಿ ಚಾರ್ಟ್ ಇದು. ಇಲ್ಲಿ ಒಂದು ಕೂಡ ಚೆನ್ನಾಗಿ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಆದ್ರಿಂದ ಇಲ್ಲಿ ಒಂದು ಟಾರ್ಗೆಟ್ ಬರ್ತಿದೆ, ಎಕ್ಸಾಕ್ಟ್ಲಿ 830 ಇದೆ. ಆದರೆ ನಾಳೆಗೆ 820 ಇಡೋಣ. ನೆಕ್ಸ್ಟ್ ಡೇ 830. ನಾಳೆ 820 ಬಂದರೆ ನೆಕ್ಸ್ಟ್ ಮೂಮೆಂಟ್ 830 ಬರುತ್ತೆ. ನಂತರ ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಆ ಗ್ಯಾಪ್ ಕೂಡ ಮುಂದಿನ ದಿನಗಳಲ್ಲಿ ಫಿಲಪ್ ಆಗೋ ಚಾನ್ಸಸ್ ಇದೆ. ಇವೆಲ್ಲ ಸ್ಟಾಕ್ಗಳು ಈ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಸ್ಟಾಕ್ಗಳು ಕೇವಲ ಒಂದು ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ ಕನ್ಸಿಡರ್ ಮಾಡಿ. ದಯವಿಟ್ಟು ಇದನ್ನ ನನ್ನ ರಿಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಕೂಡ ಸ್ಟಡಿ ಮಾಡಿ ಹಾಗೂ ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆಯನ್ನು ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಇದು ನನ್ನ ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರ್. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.